ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ಬಿಕಾಮ್ ಫಸ್ಟ್ ಸೆಮಿಸ್ಟರ್ ಯಾರೆಲ್ಲ ವಿದ್ಯಾರ್ಥಿಗಳು ಬಿಕಾಮ್ ಫಸ್ಟ್ ಸೆಮಿಸ್ಟರ್ನಲ್ಲಿ ಸ್ಟಡಿ ಮಾಡ್ತಾ ಇದ್ದಾರಲ್ಲ, ಸೊ ಈ ಒಂದು ಅಕಾಡೆಮಿಕ್ ಇಯರ್ 2025-26 ಅಂದರೆ ಈ ವರ್ಷ, ಸೊ ಅವರಿಗೆ ಈ ಒಂದು ಕ್ಲಾಸ ಹೆಲ್ಪ್ ಆಗುತ್ತೆ. ಅದೇ ರೀತಿ NEP ಸ್ಟೂಡೆಂಟ್ಸ್ಗಳಿಗೆ ಕೂಡ ಹೆಲ್ಪ್ ಆಗುತ್ತೆ ಮತ್ತು ಬೇರೆ ಬೇರೆ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ಗಳಿಗೆ ಕೂಡ ಈ ಒಂದು ಕ್ಲಾಸ ಹೆಲ್ಪ್ ಆಗುತ್ತೆ. ಓಕೆ, ಸೊ ಇದು 2024 ಇಯರ್ದಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಕೇಳಿರುವಂಥ ಒಂದು ಕ್ವಶನ್ ಇದೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ದಲ್ಲಿ ಕ್ವಶನ್ ನಂಬರ್ 5ಗೆ ಒಂದು ಕ್ವಶನ್ ನನಗೆ ಕೇಳಿದ್ದಾರೆ. ಸೊ ಇದು ಫಾರ್ಮ್ ಅಕೌಂಟಿಂಗ್ ಮೇಲಿದೆ, ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ. ಸೊ ಈ ಒಂದು ಯಾವ ಥರ ಕ್ವಶನ್ ಕೇಳಿದ್ದಾರೆ, ಸೊ ನಾವು ಯಾವ ಥರ ಕ್ವಶನನ್ನು ಅನಾಲಿಸಿಸ್ ಮಾಡಬೇಕು ಮತ್ತು ಯಾವ ಥರ ಸಾಲ್ವ್ ಮಾಡಬೇಕು, ಸೊ ಓವರಾಲ್ ಡಿಸ್ಕಷನ್ ಏನಿದೆಯಲ್ಲ, ಸೊ ಇವತ್ತಿನ ಕ್ಲಾಸ್ನಲ್ಲಿ ಮಾಡೋಣ. ಓಕೆ, ಸೊ ಇನ್ನೂ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕಾನ್. ನಾನು ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗಳನ್ನು ಕೂಡ ನೀವು ಈಸಿಯಾಗಿ ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು. ಮತ್ತು ನನ್ನ ಒಂದು ಈ ಯೂಟ್ಯೂಬ್ ಚಾನಲಲ್ಲಿ ಒಂದು ಪ್ಲೇಲಿಸ್ಟ್ ಇದೆ ನೋಡಿರಿ, ಬಿಕಾಮ್ ಫಸ್ಟ್ ಸೆಮಿಸ್ಟರ್ ಅಂತೇಳಿ. ಸೊ ಅಲ್ಲಿ ವಿಸಿಟ್ ಆಗಿರಿ, ನಿಮಗೆಲ್ಲ ಕ್ಲಾಸ್ಗಳು ಫೈನಾನ್ಷಿಯಲ್ ಅಕೌಂಟಿಂಗ್ ರಿಲೇಟೆಡ್ ಕ್ಲಾಸ್ ಎಲ್ಲ ನಿಮ್ಗೆ ಸಿಕ್ಕಿಬಿಡುತ್ತೇವೆ, ಅಲ್ಲೇ ನಿಮ್ಗೆ ಅವೈಲೇಬಲ್ ಇದೆ. ಓಕೆ, ನೋಡಿರಿ. ಓಕೆ, ಸೊ ಇವಾಗ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಸೊ ಇದು ಪ್ರಾಬ್ಲಮ್ ಇರೋದು ಕ್ವಶನ್ ನಂಬರ್ 5ಗೆ ಈ ಪ್ರಾಬ್ಲಮ್ ಇದೆ. ಸೊ ಇಲ್ಲಿ ಏನು ಹೇಳ್ತಾರೆ ನೋಡ್ರಿ, ಪ್ರಿಪೇರ್ ಎ ಕ್ರಾಪ್ ಅಕೌಂಟ್ ಫಾರ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಅಂತ ಹೇಳ್ತಾರೆ. ವೆರಿ ಸಿಂಪಲ್ ಪ್ರಾಬ್ಲಮ್ ಇದೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಅಬ್ಸರ್ವ್ ಮಾಡಿರಿ. ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ. ಸೊ ವೀಟ್ 50,000, ಸೀಡ್ಸ್ 10,000, ಫರ್ಟಿಲೈಸರ್ಸ್ 15,000. ಸೊ ಈ ಥರ ಕೊಟ್ಬಿಟ್ಟಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ನೋಡ್ರಿ, ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ. ವೀಟ್ 80,000, ಸೀಡ್ಸ್ 7,500, ಫರ್ಟಿಲೈಸರ್ಸ್ 10,000. ಓಕೆ, ನೆಕ್ಸ್ಟ್ ಒಂದು ನೋಡಿರಿ, ಪಾಯಿಂಟ್ ನಂಬರ್ ಸಿ ದಲ್ಲಿ ಪರ್ಚೇಸಸ್ ಅಂತ ಕೊಟ್ಟಿದ್ದಾರೆ. ಸೀಡ್ಸ್ 6,000, ಫರ್ಟಿಲೈಸರ್ಸ್ 9,000 ಕೊಟ್ಬಿಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ನೋಡ್ರಿ, ಪಾಯಿಂಟ್ ನಂಬರ್ ಡಿ ದಲ್ಲಿ ಸ್ಯಾಲ್ರಿ ಆ್ಯಂಡ್ ವೇಜಸ್ ಅಂತ ಕೊಟ್ಟುಬಿಟ್ಟಿದ್ದಾರೆ. ಓಕೆ, ಸ್ಯಾಲ್ರಿ ಆ್ಯಂಡ್ ವೇಜಸ್ 1 lakh rupees. ನೆಕ್ಸ್ಟ್ ನೋಡ್ರಿ, ಸೇಲ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ವೀಟ್ ಎಷ್ಟಿದೆ, 4 lakh rupees ಇದೆ. ಓಕೆ, ಪಾಯಿಂಟ್ ನಂಬರ್ ಎಫ್ ನೋಡ್ರಿ, ವೀಟ್ ಕನ್ಸ್ಯೂಮ್ಡ್ ಬೈ ದ ಪ್ರೊಪ್ರೈಟರ್ ರೂಪೀಸ್ ಎಷ್ಟು ಕೊಟ್ಟಿದ್ದಾರೆ, 2,500 ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಒನ್ ನೋಡ್ರಿ, ಡಿಪ್ರಿಸಿಯೇಷನ್ ಆನ್ ಪಾಯಿಂಟ್ ನಂಬರ್ ಜಿ ನೋಡ್ರಿ, ಡಿಪ್ರಿಸಿಯೇಷನ್ ಆನ್ ಫಾರ್ಮ್ ಎಕ್ವಿಪ್ಮೆಂಟ್ ಅಂತ ಹೇಳಿದ್ದಾರೆ, 10,000 ಹೇಳಿದ್ದಾರೆ. ಸೊ ಈ ಥರ ಇದು ಸಿಂಪಲ್ ಕ್ವಶನ್ ಇದೆ ರೀ. ಸೊ ನೀವು ಜಸ್ಟ್ ಏನು ಮಾಡಬೇಕಂದ್ರೆ ಫಾರ್ಮೆಟನ್ನು ರಿಮೈಂಡ್ ಮಾಡ್ಕೊರಿ. ಓಕೆ, ಸೊ ನಾನು ಪ್ರೀವಿಯಸ್ ಕ್ಲಾಸಲ್ಲಿ 2023 ಇಯರ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿದ್ದೀನಿ. ಸೊ ಅವಾಗ ಒಂದು ಫಾರ್ಮೆಟ್ ಹೇಳೀನಿ ನೋಡ್ರಿ. ಯಾವ ಥರ ಫಾರ್ಮೆಟ್ ಅಂದರೆ, ಫಸ್ಟ್ ಕ್ರಾಪ್ ಅಕೌಂಟ್ ಅಂತ ಹಾಕ್ಬೇಕು ನೀವು, ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡ್ ಮೆನ್ಷನ್ ಮಾಡಬೇಕು. ಸೊ ಡೆಬಿಟ್ ಸೈಡ್ ಏನೆಲ್ಲ ಐಟಮ್ ಬರಿಬೋದು ಅಂತ ಏನು ಹೇಳೀನಿ. ಫಸ್ಟ್ 2 ಓಪನಿಂಗ್ ಸ್ಟಾಕ್ ತೆಗೆದುಕೊಳ್ಳ್ರಿ, 2 ಪರ್ಚೇಸಸ್ ತೆಗೆದುಕೊಳ್ಬೇಕು, 2 ಎಕ್ಸ್ಪೆನ್ಸಸ್ ತೆಗೆದುಕೊಳ್ಬೇಕು. ಓಕೆ, ಎಕ್ಸ್ಪೆನ್ಸಸ್ದಲ್ಲಿ ವೇಜಸ್ ಇನ್ ಕೇಸ್ ಕ್ಯಾಶ್ದಾಗ ಕೊಟ್ರೂ ಇಲ್ಲೇ ನೀವು ತೆಗೆದುಕೊಳ್ಬೇಕು. ಇನ್ ಕೇಸ್ ಕೈಂಡ್ ಅಂತ ಹೇಳಿ ಕೊಟ್ರೂ ಇನ್ ಕೈಂಡ್ ಅಂತ ಕೊಟ್ಟಿರ್ತಾರೆ ನೋಡ್ರಿ, ಸೊ ಅವಾಗೂ ಇಲ್ಲೇ ತೆಗೆದುಕೊಳ್ಬೇಕು. ಓಕೆ, ಸೊ ನೆಕ್ಸ್ಟ್ ಈ ಸೈಡ್ ಬಾಯ್ ಸೇಲ್ಸ್, ಫಸ್ಟ್ ಸೇಲ್ಸ್ ತೆಗೆದುಕೊಳ್ರಿ. ಬಾಯ್ ಏನಾದರೂ ಡ್ರಾಯಿಂಗ್ಸ್ ಇದ್ದರೆ ಡ್ರಾಯಿಂಗ್ಸ್ ತೆಗೆದುಕೊಳ್ಬೇಕು. ನೆಕ್ಸ್ಟ್ ಒನ್ ಬಾಯ್ ಕ್ಲೋಸಿಂಗ್ ಸ್ಟಾಕ್. ಓಕೆ, ಕ್ಲೋಸಿಂಗ್ ಸ್ಟಾಕ್ ತೆಗೆದುಕೊಳ್ರಿ. ಇನ್ನೊಂದು ಇನ್ಫಾರ್ಮೇಷನ್ ಏನಂದರೆ, ವೇಜಸ್ ಇನ್ ಕೈಂಡ್ ಅಂತ ಹೇಳಿ ಕೊಟ್ಟಿರಿ ಅಂದರೆ 2023 ಇಯರ್ ಕ್ವಶನ್ ಪೇಪರ್ದಲ್ಲಿ ವೇಜಸ್ ಇನ್ ಕೈಂಡ್ ಅಂತ ಕೊಟ್ಟಾರ ನೋಡ್ರಿ. ನಾವು ಅದನ್ನ ಡೆಬಿಟ್ ಸೈಡು ತೆಗೆದುಕೊಂಡಿದ್ವಿ, ಕ್ರೆಡಿಟ್ ಸೈಡು ತೆಗೆದುಕೊಂಡಿದ್ವಿ. ಓಕೆ, ಸೊ ಈ ಒಂದು ಕ್ವಶನ್ ಪೇಪರ್ದಲ್ಲಿ ವೇಜಸ್ ಕೈಂಡ್ ಅಂತ ಕೊಟ್ಟಿಲ್ಲ. ಸೊ ಅಂದರೆ ಡೆಬಿಟ್ ಸೈಡ್ ಮಾತ್ರ ತೆಗೆದುಕೊಳ್ಬೇಕು. ಸೊ ಇಷ್ಟೇ ಸಿಂಪಲ್ ಫಾರ್ಮ್ಯಾಟ್ ಇದೆ. ಈ ಫಾರ್ಮ್ಯಾಟ್ ಯೂಸ್ ಮಾಡಿರಿ, ಡೈರೆಕ್ಟಾಗಿ ನೀವು ಈಸಿಲಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ಓಕೆ, ಸೊ ಈಗ ನೋಡೋಣ. ಫಸ್ಟ್ ಸೊಲ್ಯೂಷನ್ ಅಂತ ಹಾಕ್ರಿ ಅಥವಾ ಆನ್ಸರ್ ಅಂತೇಳಿ ಮೆನ್ಷನ್ ಮಾಡಿರಿ. ಸೊ ಕ್ರಾಪ್ ಅಕೌಂಟ್ ಹಾಕ್ರಿ, ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡ್ ಮೆನ್ಷನ್ ಮಾಡಿರಿ, ಪರ್ಟಿಕ್ಯುಲರ್ಸ್ ಅಮೌಂಟ್ ಅಂತೇಳಿ ಈ ಥರ ಮೆನ್ಷನ್ ಮಾಡಿದ ನಂತರ, ಸೊ ಏನೆಲ್ಲ ಸಿಂಪಲ್ ಇದೆ. 2 ಓಪನಿಂಗ್ ಸ್ಟಾಕ ಎಲ್ಲ ಐಟಮ್ಸ್ಗಳನ್ನ ತೆಗೆದುಕೊಳ್ರಿ, ಎಷ್ಟು ಅದಾವಲ್ಲ ಅಷ್ಟೆಲ್ಲ. ವೀಟ, ಸೀಡ್ಸ, ಫರ್ಟಿಲೈಸರ್ಸ್. ವೀಡ್ಸ 50,000 ಇದೆ. ವೀಟ್ ಎಷ್ಟಿದೆ ನೋಡ್ರಿ, ವೀಟ 50,000 ಇದೆ. ಸೀಡ್ಸ 10,000 ಇದೆ. ಫರ್ಟಿಲೈಸರ್ಸ 15,000 ಇದೆ. ಸೊ ಇವನ್ನೆಲ್ಲ ಟೋಟಲ್ ಮಾಡಿ ಡೈರೆಕ್ಟಾಗಿ ತೆಗೆದುಕೊಳ್ಬೇಕು. ಇಲ್ಲಪ್ಪ ಅಂತಂದ್ರೆ ಸೊ ನೀವು ಡೈರೆಕ್ಟಾಗಿ ಬರೋದ್ರ ನಡೆಯುತ್ತೆ, ಬಟ್ ಟೋಟಲ್ ಮಾಡಿ ತೆಗೆದುಕೊಳ್ರಿ. 2 ಓಪನಿಂಗ್ ಸ್ಟಾಕ ವೀಟ 50,000, ಸೀಡ್ಸ 1 lakh, ನೆಕ್ಸ್ಟ್ ಸೀಡ್ಸ 10,000, ಸಾರಿ ಒನ್ಸ್ ಅಗೇನ್. ಸೊ 50,000 ವೀಟ್ ಇದೆ, ಸೀಡ್ಸ
10,000 ಫರ್ಟಿಲೈಸರ್ಸ್ 15,000 ಇದೆ. ಸೊ ಈ ಥರ ಇವನ್ನ ತೆಗೆದುಕೊಳ್ಳ್ರಿ. ಸೊ ಡೈರೆಕ್ಟ್ ಆಗ್ಯದ 75,000 ಆಗುತ್ತೆ. ಓಕೆ, ನೆಕ್ಸ್ಟ್ ಒಂದು ನಿಮ್ಮ ಪಾಯಿಂಟ್ ಏನು ಹೇಳಿ ನಾನು 2 ಪರ್ಚೇಸಸ್ ಅಂತೇಳಿ ತೆಗೆದುಕೊಳ್ಬೇಕು. ಪ್ರಾಬ್ಲಮ್ದಲ್ಲಿ ಪರ್ಚೇಸಸ್ ಎಲ್ಲಿ ಕೊಟ್ಟಾರೆ ನೋಡ್ರಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಪರ್ಚೇಸಸ್. ಸೊ ಎಷ್ಟು ಯಾವ್ಯಾವ ಇದೆ, ಸೀಡ್ಸ್ ಒಂದೇ ಇದೆ, ಫರ್ಟಿಲೈಸರ್ಸು ಇದೆ. ಸೀಡ್ಸ 6,000 ಇದೆ, ನೀವು ಇಲ್ಲಿ ನೋಡ್ಬೋದು. ಡೈರೆಕ್ಟ್ ಏನಿಲ್ಲರಿ, ಡೈರೆಕ್ಟಾಗಿ ಇನ್ಫಾರ್ಮೇಷನ್ ತೆಗೆದುಕೊಳ್ಬೇಕು. ಸೀಡ್ಸ 6,000, ಫರ್ಟಿಲೈಸರ್ಸ್ 9,000. ಡೈರೆಕ್ಟಾಗಿ ತೆಗೆದುಕೊಳ್ರಿ. 2 ಪರ್ಚೇಸಸ್ ಅಂತೇಳಿ ಹೆಡ್ಡಿಂಗ್ ಕೊಡ್ರಿ. ಸೀಡ್ಸ 6,000, ಫರ್ಟಿಲೈಸರ್ಸ 9,000, ಟೋಟಲ 15,000 ಆಯಿತು. ಓಕೆ, ವೆರಿ ಸಿಂಪಲ್. ಇನ್ನೇನು ಮಾಡ್ಬೇಕು, ನೀವು ಎಕ್ಸ್ಪೆನ್ಸಸ್ಗಳನ್ನ ತೆಗೆದುಕೊಳ್ಬೇಕು. ಓಕೆ, ಯಾವೆಲ್ಲ ಎಕ್ಸ್ಪೆನ್ಸಸ್ ಅದಾವೆ ನೋಡ್ರಿ. ಸ್ಯಾಲ್ರಿ ಆ್ಯಂಡ್ ವೇಜಸ್ ಇದೆ, 1 lakh rupees ಇದೆ. ಓಕೆ, 1 lakh rupees ಡೈರೆಕ್ಟಾಗಿ ಯು ಹ್ಯಾವ್ ಟು ಮೆನ್ಷನ್ ಟು ಸ್ಯಾಲ್ರಿ ಆ್ಯಂಡ್ ವೇಜಸ್ 1 lakh rupees. ಇನ್ನೊಂದು ನೆನಪಿಟ್ಕೋರಿ, ಯಾವಾಗಲೂ ಕ್ರಾಪ್ ಅಕೌಂಟ್ದಲ್ಲಿ ಇನ್ ಕ್ಯಾಶ್ ಇನ್ ಕೈಂಡ್ ಅಂತ ಎರಡು ಕೊಟ್ಟರಂದರೆ ಸೊ ಅವ್ನು ಎರಡು ಡೆಬಿಟ್ ಸೈಡು ತೆಗೆದುಕೊಳ್ರಿ. ಇನ್ ಕೈಂಡ್ ಅಂತ ಏನು ಕೊಟ್ಟಿರ್ತಾರಲ್ಲ ಸೊ ಅದನ್ನು ಮಾತ್ರ ನೀವು ಕ್ರೆಡಿಟ್ ಸೈಡ್ ತೆಗೆದುಕೊಳ್ಬೇಕು. ಓಕೆ, ಕ್ರಾಪ್ ಅಕೌಂಟ್ದಲ್ಲಿ. ಸೊ ಅದನ್ನು ನೀವು ನೋಡಬೇಕಾಯ್ತಂದ್ರೆ ಒಂದು ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ 2023 ಇಯರ್ದ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿದ್ದೀನಿ. ಆ ಕ್ವಶನ್ ಪೇಪರ್ನಲ್ಲಿ ಇದು ಒಂದು ಈ ಕ್ವಶನ್ ಕೂಡ ಸಾಲ್ವ್ ಮಾಡಿದ್ದೀನಿ, ನೀವು ನೋಡ್ಬೋದು. ಓಕೆ, ಸೊ ಇದು ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಆ ಒಂದು ಇದೇನು ಕ್ಲಾಸ್ ಇದೆಯಲ್ಲ, ಸೊ 2023 ಇಯರ್ ಕ್ವಶನ್ ಪೇಪರ್ದ ಫಾರ್ಮ್ ಅಕೌಂಟಿಂಗ್ ಮೇಲೆ ಮಾಡಿದಂಥ ಕ್ಲಾಸ. ಸೊ ಅದನ್ನು ಕೂಡ ಡಿಸ್ಕ್ರಿಪ್ಷನ್ದಲ್ಲಿ ಹಾಕಿರ್ತೀನಿ, ಅದನ್ನು ನೀವು ನೋಡ್ಬೋದು. ಓಕೆ, ಸೊ ನೆಕ್ಸ್ಟ್ ಒಂದು ನೋಡ್ರಿ, ಇನ್ನು ಎಕ್ಸ್ಪೆನ್ಸಸ್ ಮತ್ತು ಯಾವ ಅದಾವೆ ನೋಡ್ರಿ. ಇಲ್ಲಿ ಕೊಟ್ಟಿದ್ದಾರೆ ನಿಮ್ಗೆ ಸೇಲ್ಸ್ ಕೊಟ್ಟಿದ್ದಾರೆ, ಇದನ್ನು ನಾವು ಕ್ರೆಡಿಟ್ ಸೈಡ್ ಮೆನ್ಷನ್ ಮಾಡ್ತೀವಿ ರೀ. ವೀಟ್ ಕನ್ಸ್ಯೂಮ್ಡ್ ಬೈ ಪ್ರೊಪ್ರೈಟರ್ ಕೊಟ್ಟಾರೆ, ಇದನ್ನು ಆಲ್ಸೋ ಕ್ರೆಡಿಟ್ ಸೈಡ್ ಮೆನ್ಷನ್ ಮಾಡ್ತೀವಿ ರೀ. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ, ಡಿಪ್ರಿಸಿಯೇಷನ್ ಆನ್ ಫರ್ಮ್ ಎಕ್ವಿಪ್ಮೆಂಟ್, ಇಟ್ ಈಸ್ ಆಲ್ಸೋ ಎಕ್ಸ್ಪೆನ್ಸಸ್. ಸೊ ಇದನ್ನು ಏನು ಮಾಡಿರಿ, ಟು ಡಿಪ್ರಿಸಿಯೇಷನ್ ಆನ್ ಫರ್ಮ್ ಎಕ್ವಿಪ್ಮೆಂಟ್ 10,000 ಮೆನ್ಷನ್ ಮಾಡಬೇಕು. ಓಕೆ, ಸೊ ಈಗ ಯಾವೆಲ್ಲ ಪಾಯಿಂಟ್ಸ್ಗಳನ್ನ ಮೆನ್ಷನ್ ಮಾಡಿದ್ವು ನೋಡ್ರಿ. ಓಪನಿಂಗ್ ಸ್ಟಾಕ್ ಆಯ್ತು ರೀ, ನೆಕ್ಸ್ಟ್ ಒನ್ ಪರ್ಚೇಸಸ್ ಆಯಿತು, ಸ್ಯಾಲ್ರಿ ಆ್ಯಂಡ್ ವೇಜಸ್ ಆಯಿತು. ಓಕೆ, ಡಿಪ್ರಿಸಿಯೇಷನ್ ಆಯಿತು. ಇನ್ನು ಯಾವ್ಯಾವ ಉಳ್ದಾವ ನೋಡ್ರಿ. ಸೊ ಇನ್ನು ಕ್ಲೋಸಿಂಗ್ ಸ್ಟಾಕ್ ಉಳಿದಿದೆ. ಸೊ ಇದನ್ನು ಲಾಸ್ಟಿಗೆ ಮೆನ್ಷನ್ ಮಾಡೋಣ, ಬಿಟ್ಬಿಡ್ರಿ. ಸೇಲ್ಸ್ ತೆಗೆದುಕೊಳ್ಳಿ. ಸೇಲ್ಸ್ ಎಷ್ಟಿದೆ, ವೀಟ 4 lakh rupees ಇದೆ. ಸೊ ಏನು ಮಾಡಿರಿ, ಬಾಯ್ ಸೇಲ್ಸ್ ಅಂತೇಳಿ ತೆಗೆದುಕೊಳ್ರಿ. ಬ್ರೆಕೆಟದಲ್ಲಿ ವೀಟ 4 lakh rupees ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, ನೆಕ್ಸ್ಟ್ ಒಂದು ಪಾಯಿಂಟ್ ನೋಡ್ರಿ, ವೀಟ ಕನ್ಸ್ಯೂಮ್ಡ್ ಬೈ ದ ಪ್ರೊಪ್ರೈಟರ್ ಅದು ಕೊಟ್ಟಿದ್ದಾರೆ ನೋಡ್ರಿ. ಈ ಒಂದು ಪಾಯಿಂಟ್ ಅಬ್ಸರ್ವ್ ಮಾಡಿರಿ, 2,500 ಇಟ್ ಈಸ್ ಬೈ ಡ್ರಾಯಿಂಗ್ಸ್ ಅಂತೇಳಿ ಮೆನ್ಷನ್ ಮಾಡಬೇಕು. ನೀವು ಬೈ ಡ್ರಾಯಿಂಗ್ಸ್ ಅಂತ ಮೆನ್ಷನ್ ಮಾಡಿ ಬ್ರೆಕೆಟದಲ್ಲಿ ವೀಟ್ ಕನ್ಸ್ಯೂಮ್ಡ್ ಬೈ ದ ಪ್ರೊಪ್ರೈಟರ್ ಆರ್ ಓನರ್ ಅಂತ ಹಾಕ್ರಿ 2,500. ಓಕೆ, ಸೊ ನೆಕ್ಸ್ಟ್ ಒಂದು ಪಾಯಿಂಟ್ ನೋಡ್ರಿ, ಡಿಪ್ರಿಸಿಯೇಷನ್ ತೆಗೆದುಕೊಂಡಿದ್ದೇವೆ. ಸೊ ಇನ್ನು ಯಾವ ಪಾಯಿಂಟ್ ಉಳಿತು, ಕ್ಲೋಸಿಂಗ್ ಸ್ಟಾಕ್ ಉಳಿತು. ಎಷ್ಟಿದೆ, ವೀಟ 80,000, ಸೀಡ್ಸ್ 7,500, ಫರ್ಟಿಲೈಸರ್ಸ್ 10,000. ಸೊ ಡೈರೆಕ್ಟಾಗಿ ಯು ಹ್ಯಾವ್ ಟು ಮೆನ್ಷನ್ ಬೈ ಕ್ಲೋಸಿಂಗ್ ಸ್ಟಾಕ್ ವೀಟ್ 80,000, ಸೀಡ್ಸ್ 7,500, ಫರ್ಟಿಲೈಸರ್ಸ್ 10,000. ಸೊ ಟೋಟಲ್ ಮಾಡ್ರವನ್ನ ಎಷ್ಟು ಬರುತ್ತೆ, 97,500 ಬರುತ್ತೆ. ಸೊ ಇಟ್ ಇಸ್ ಅ ಸಿಂಪಲ್. ಈ ಥರ ನೀವು ಸಾಲ್ವ್ ಮಾಡ್ಬೋದು. ಸೊ ನಿಮ್ಗೆ ಫಸ್ಟ್ ಫಾರ್ಮ್ಯಾಟ್ ಆ್ಯಸ್ ಇಟ್ ಈಸ್ ನೆನಪಿತ್ತಂದರೆ ನೀವು ಏನು ಮಾಡಬೇಕು, ನೆನಪಿಟ್ಕೊಳ್ಳೇಬೇಕು. ನೀವು ಫಾರ್ಮ್ಯಾಟನ್ನು ನೆನಪಿಡಬೇಕು. ಸೊ ಮೈಂಡಲ್ಲಿ ನೆನಪಿಟ್ಕೊಳ್ಳಿ ಅದನ್ನ ಫಾರ್ಮ್ಯಾಟ. ಸೊ ಇವಾಗ ಓಪನಿಂಗ್ ಸ್ಟಾಕ್ ಡೆಬಿಟ್ ಸೈಡ್ ತೆಗೆದುಕೊಳ್ಬೇಕು ರೀ. ಆ ಥರ ಫಾರ್ಮ್ಯಾಟ್ ನಿಮ್ಗೆ ನೆನಪಿತ್ತಂದ್ರೆ ಡೈರೆಕ್ಟಾಗಿ ಪ್ರಾಬ್ಲಮ್ದಲ್ಲಿ ಏನು ಕೊಟ್ಟಿದ್ದಾರೆ 1 by 1 ಲೈನ್ ನೀವು ನೋಡ್ಕೋತ ಹೋಗ್ಬೋದು. ಕ್ಲೋಸಿಂಗ್ ಸ್ಟಾಕ್ ರೀ ಕ್ರೆಡಿಟ್ ಸೈಡ್ ಮೆನ್ಷನ್ ಮಾಡ್ತೀರಿ, ಪರ್ಚೇಸಸ್ ಡೆಬಿಟ್ ಸೈಡ್ ಮೆನ್ಷನ್ ಮಾಡ್ತೀರಿ, ಸ್ಯಾಲ್ರಿ ಆ್ಯಂಡ್ ವೇಜಸ್ ಡೆಬಿಟ್ ಸೈಡ್ ಮೆನ್ಷನ್ ಮಾಡ್ತೀರಿ, ಸೇಲ್ಸ್ ಕ್ರೆಡಿಟ್ ಸೈಡ್ ಮೆನ್ಷನ್ ಮಾಡ್ತೀರಿ, ವೀಟ್ ಕನ್ಸ್ಯೂಮ್ಡ್ ಬೈ ಪ್ರೊಪ್ರೈಟರ್ ಇಟ್ ಈಸ್ ಆಲ್ಸೋ ಕ್ರೆಡಿಟ್ ಸೈಡ್ ಮೆನ್ಷನ್ ಮಾಡ್ತೀರಿ. ನೀವು ಡೆಪ್ರಿಸಿಯೇಷನ್ ರೀ ಇಟ್ ಈಸ್ ಆಲ್ಸೋ ಡೆಬಿಟ್ ಸೈಡ್ ಮೆನ್ಷನ್ ಮಾಡಬೇಕಿಲ್ಲ. ಸೊ ಈ ಥರ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು. ಓಕೆ, ಸೊ ಇದಾದ ನಂತರ ಟೋಟಲ್ ಮಾಡಿರಿ 4,02,500, 97,500. ಸೊ ಟೋಟಲ್ ಆಗಿ 5 lakh rupees ಬರುತ್ತೆ ಇನ್ನು ಕ್ರೆಡಿಟ್ ಸೈಡ್. ನೆಕ್ಸ್ಟ್ ಅದನ್ನು ಮೈನಸ್ ಮಾಡ್ಕೊತ ಬರೀ ಯಾವ ಸೈಡ್ ಜಾಸ್ತಿ ಇದೆ ನೋಡಿರಿ. ಈ ಒಂದು ಪ್ರಾಬ್ಲಮ್ದಲ್ಲಿ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ. ಸೊ ಅದಕ್ಕಾಗಿ ನೀವು ಏನು ಮಾಡಬೇಕಂದ್ರೆ ಡೆಬಿಟ್ ಸೈಡನ್ನು ಮೈನಸ್ ಮಾಡ್ಕೋತ ಬರಬೇಕು. ಸೊ ಇದನ್ನು ಎಷ್ಟು 75,000 ಮೈನಸ್ ಮಾಡಿರಿ, 15,000 ಮೈನಸ್ ಮಾಡಿರಿ, 1 lakh rupees ಮೈನಸ್ ಮಾಡಿರಿ, 10,000 ಮೈನಸ್ ಮಾಡಿರಿ. ಸೊ ಫೈನಲ್ ಆಗಿ ಒಂದು ಅಮೌಂಟ್ ಬರುತ್ತೆ ಎಷ್ಟು, 3 lakh rupees ಅಂತೇಳಿ ಬರುತ್ತೆ. ಸೊ ಇಟ್ ಈಸ್ ಅ ನೆಟ್ ಪ್ರಾಫಿಟ್ ಆರ್ ಪ್ರಾಫಿಟ್ ಅಂತ ನೀವು ಮೆನ್ಷನ್ ಮಾಡಬೇಕು. ಸೊ ಇಲ್ಲಿ ನೋಡಿರಿ 5 lakhದಲ್ಲಿ 2 lakh ಇದೆ ಅಮೌಂಟ್ ಎಲ್ಲ ಕೂಡ 2 lakhs ಆಗುತ್ತೆ. ಸೊ ಇದರಲ್ಲಿ ಅಂದರೆ ಜಸ್ಟ್ ಏನು ಮಾಡೋದು, ಕ್ರೆಡಿಟ್ ಸೈಡ್ ಟೋಟಲ್ ಮಾಡಿರಿ, ನೆಕ್ಸ್ಟ್ ಡೆಬಿಟ್ ಸೈಡ್ ಮೈನಸ್ ಮಾಡ್ಕೋತ ಬರಬೇಕು. ಯಾವಾಗ ಇದು ಕ್ರೆಡಿಟ್ ಸೈಡ್ ಅಮೌಂಟ್ ಜಾಸ್ತಿ ಇದ್ದಾಗ. ಓಕೆ,
ಡೆಬಿಟ್ ಸೈಡ್ ಅಮೌಂಟ್ ಜಾಸ್ತಿ ಇತ್ತಂದರೆ ಡೆಬಿಟ್ ಸೈಡ್ ಟೋಟಲ್ ಮಾಡಿರಿ, ಕ್ರೆಡಿಟ್ ಸೈಡ್ದ ಮೈನಸ್ ಮಾಡ್ಕೊತ ಬರ್ರಿ, ಬೈ ಲಾಸ್ ಅಂತೇಳಿ ಮೆನ್ಷನ್ ಮಾಡಬೇಕು. ಸೊ ಈ ಒಂದು ಪ್ರಾಬ್ಲಮ್ದಲ್ಲಿ ಟು ನೆಟ್ ಪ್ರಾಫಿಟ್ ಅಂತೇಳಿ ಮೆನ್ಷನ್ ಮಾಡಬೇಕು 3 lakh rupees. ಸೊ ಈ ಥರ ಪ್ರಾಬ್ಲಮ್ ಇದೆ, ಇದು ಸಿಂಪಲ್ ಪ್ರಾಬ್ಲಮ್ ಇದೆ, ಈಸಿಲಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಓಕೆ, ಸೊ ಈ ಒಂದು ಕ್ಲಾಸ ನಿಮ್ಗೆ ಲೈಕ್ ಅನಿಸುತ್ತೆ ಅಂದರೆ ಏನು ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಚಾನಲನ್ನು, ಪ್ರೆಸ್ ದ ಬೆಲ್ ಐಕಾನ್, ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಕೂಡ ಶೇರ್ ಮಾಡಿರಿ, ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಮತ್ತು ನಾನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಕೆಲವೊಂದಷ್ಟು ಕ್ವಶನ್ಸನ್ನು ಸಾಲ್ವ್ ಮಾಡೋಣ. ಓಕೆ, ಸೊ ಟೋಟಲ್ ಆಗಿ ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ಕೆಲವೊಂದಷ್ಟು ಕ್ವಶನ್ಸನ್ನು ಸಾಲ್ವ್ ಮಾಡೋಣ. ಓಕೆ, ಒನ್ಸ್ ಅಗೇನ್ ಥ್ಯಾಂಕ್ ಯು.